ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನುವಂತಹ ಆಕ್ರೋಶ ಹೆಚ್ಚಾಗ್ತಾ ಇರುವಾಗ ಒಂದು ಸ್ಥಾನವನ್ನ ಯಾರು ಗಿಟ್ಟಿಸ್ಕೋತಾರೆ ಅನ್ನುವಂತಹ ಪ್ರಶ್ನೆ ಇದೆ. ರೇಸ್ ಕೂಡ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ, ಕಾಂಪಿಟೇಷನ್ ಇದೆ. ಅಂತಿಮವಾಗಿ ಯಾರಿಗೆ ಒಲಿಯಬಹುದು ಪಟ್ಟ ಅನ್ನುವಂತ ಪ್ರಶ್ನೆ ಇದೆ. ಉಳಿದಿರೋ ಒಂದು ಸ್ಥಾನಕ್ಕಾಗಿ ಮಹಿಳಾ ಶಾಸಕರಿಯ ರೇಸ್, ಮಹಿಳಾ ಕೋಟಾಕ್ಕೆ ಹಾಲಿ ಮಾಜಿ ಸಿಎಂ ತಿಕ್ಕಾಟ ಶುರುವಾಗುತ್ತಾ? ಯಾರನ್ನ ಮಂತ್ರಿ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆ. ರೇಸಲ್ಲೂ ಕೂಡ ಬಹಳ ಸದಸ್ಯರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಯನಾ ಮೋಟಮ್ಮ, ಲಕ್ಷ್ಮೀ ಹೆಬ್ಬಾಳ್ಕರ್, ಅನ್ನಪೂರ್ಣ ತುಕಾರಾಂ, ಉಮಾಶ್ರೀ ಅವರು, ಆರತಿ ಕೃಷ್ಣ ಅವರು, ಗಾಯತ್ರಿ ಶಾಂತೇಗೌಡ, ಇವರ ಎಲ್ಲರ ಮಧ್ಯೆ ಯಾರನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಮಾಜಿ ಸಚಿವೆ ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಹೆಬ್ಬಾಳ್ಕರ್ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸುವುದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಲ್ಲಿಯೂ ಮಾತನಾಡದಂತೆ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಖಾಲಿ ಇರೋ ಒಂದು ಸ್ಥಾನಕ್ಕಾಗಿ ಹಾಲಿ ಮಾಜಿ ಸಿಎಂ ನಡುವೆ ಜಟಾಪಟಿ ಜೋರಾಗಿದೆ. ಉಮಾಶ್ರೀ ಅವರನ್ನ ಮಂತ್ರಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಬ್ಬಾಳ್ಕರ್ನ ಮಂತ್ರಿ ಮಾಡಬೇಕು ಅಂತ ಡಿಕೆ ಶಿವಕುಮಾರ್. ಅಂತಿಮವಾಗಿ ಯಾರಾಗ್ತಾರೆ ಮಂತ್ರಿ ಅನ್ನುವಂತಹ ಪ್ರಶ್ನೆ ಇದೆ. ಇವರಿಬ್ಬರ ಪೈಪೋಟಿಯ ಮಧ್ಯೆ ನಯನಾ ಮೋಟಮ್ಮ ಇದ್ದಾರೆ, ಅನ್ನಪೂರ್ಣ ತುಕಾರಾಂ ಇದ್ದಾರೆ, ಆರತಿ ಕೃಷ್ಣ ಇದ್ದಾರೆ, ಗಾಯತ್ರಿ ಶಾಂತೇಗೌಡ ಇದ್ದಾರೆ. ಇವ್ರಿಗೇನಾದ್ರೂ ಪಟ್ಟ ಒಲಿಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಶಾಂತೇಗೌಡರ ಹೆಸರಿತ್ತು, ಗಾಯತ್ರಿ ಶಾಂತೇಗೌಡರ ಹೆಸರು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಲೀಟ್ ಆಯಿತು. ಇದು ಭಾರಿ ಚರ್ಚೆಗೂ ಕಾರಣ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿ ಮಾಡುವಂತಹ ಇರಾದೆ ನಿಜಕ್ಕೂ ಇದ್ದಿದ್ರೆ ಬಹುಶಃ ಇಷ್ಟೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ವೋ ಏನು? ಸರಳವಾಗಿ ಸುಲಭವಾಗಿ ಅವರು ಮಂತ್ರಿ ಆಗಬಹುದಿತ್ತು. ಈ ಹಿಂದೆ ಕ್ಯಾಬಿನೆಟ್ನಲ್ಲಿಯೂ ಕೂಡ ಮಂತ್ರಿ ಆಗಿದ್ದಂತವರು ಆ ಮಾನದಂಡದ ಮೇಲೆ, ಅನುಭವದ ಮಾನದಂಡದ ಮೇಲೆ ಅವರಿಗೆ ಅವಕಾಶವನ್ನ ಕೊಡಬಹುದಿತ್ತು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಬೇರೆಯವರ ಆಯ್ಕೆ ವಿಚಾರವಾಗಿಯೇ ಇಷ್ಟೊಂದು ಕಗ್ಗಂಟಾಗಿ ಪರಿಣಮಿಸ್ತಾ ಅನ್ನುವಂತ ಅನುಮಾನ ಮೂಡ್ತಾ ಇದೆ. ಈಗ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಅವಕಾಶಗಳೇನು, ಲೆಕ್ಕಾಚಾರಗಳೇನು, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಪೂರಕವಾದಂತಹ ವಾತಾವರಣ ಇದ್ದಿದ್ರೆ ಅವರನ್ನ ಬದಲಿಸೋಕೆ ಹೈಕಮಾಂಡ್ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೆ ಅವರನ್ನ ಬದಲಿಸಬೇಕನ್ನುವಂತ ಒತ್ತಡ ಹಿಂದಿನಿಂದಲೂ ಇದ್ದ ಕಾರಣಕ್ಕಾಗಿ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿಲ್ಲ ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೊಸಬರಿಗೆ ಮಹಿಳಾ ಕೋಟಾದಡಿ ಒಂದು ಅವಕಾಶವನ್ನು ಕೊಡಬೇಕು, ಈ ಬಾರಿ ಹೊಸ ಮಹಿಳಾ ಮಂತ್ರಿ ಬರಬೇಕನ್ನುವಂತ ಒಂದು ಇರಾದೆಯಿಂದನೇ ಒಂದು ಗಾಯತ್ರಿ ಶಾಂತೇಗೌಡ ಅವರಿಗೆ ಮಣೆ ಹಾಕಿದ್ದಂಥದ್ದು. ಆದ್ರೆ ರಾಜ್ಯ ನಾಯಕರು ಯಾರು ಕೂಡ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಹೇಳಿರಲಿಲ್ಲ. ಹಿಂದಿನಿಂದ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಮಾಡಿದ್ರೆ, ಉಮಾಶ್ರೀ ಅವರ ಪರವಾಗಿ ಸಿದ್ದರಾಮಯ್ಯ ಅವರು ಬ್ಯಾಟಿಂಗ್ ಮಾಡಿದ್ರು. ಇವರಿಬ್ಬರನ್ನು ಹೊರತುಪಡಿಸಿ ಮೂರನೇ ಆಯ್ಕೆ ಬಂದಾಗ ಕೂಡ ತೀವ್ರವಾದಂತಹ ಆಕ್ಷೇಪಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಶಾಂತೇಗೌಡರು ನಿನ್ನೆ ಒಂದು ಓತನ್ನು ತೆಗೆದುಕೊಳ್ಳಕ್ಕೆ ಬರಲಿಲ್ಲ. ಅವರನ್ನ ಪಟ್ಟಿ ಕಳಿಸಿದಂತ ಸಂದರ್ಭದಲ್ಲೂ ಕೂಡ ರಾಜಭವನಕ್ಕೆ ಈ ಪಟ್ಟಿಯನ್ನು ಕಳಿಸಲಿಲ್ಲ. ಹೀಗಾಗಿ ಈಗ ಒಂದು ಸ್ಥಾನವನ್ನ ಉಳಿಸಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಈಗ ಆ ಸ್ಥಾನಕ್ಕೆ ಯಾರನ್ನ ತುಂಬುತ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಡಿಕೆ ಶಿವಕುಮಾರ್ ಅವರು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಅವರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ, ಮಾಧ್ಯಮಗಳಿಗೆ ಸೇರಿದಂತೆ ಯಾರ ಮುಂದೆನೂ ಕೂಡ ಸಿಗಬೇಡ ಒಂದು 3-4 ದಿನ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಎಲ್ಲಿಯೂ ಕೂಡ ಈ ಒಂದು ವಿಚಾರವಾಗಿ ಕಾಣಿಸ್ಕೊಳ್ತಾ ಇಲ್ಲ, ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಇನ್ನು ತಮ್ಮ ಬೆಂಬಲಿಗರಿಗೆ ಸ್ಥಾನಮಾನಗಳು ಸಿಕ್ಕಿಲ್ಲ, ಸಚಿವ ಸ್ಥಾನಗಳು ಸಿಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಅವರು ನಿನ್ನೆ ಗರಂ ಆಗಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಗೈರಾಗಿದ್ರು. ನಿನ್ನೆ ಬಹುತೇಕ ನಾಯಕರಿಗೆ ರಾತ್ರಿ ವೇಳೆ ಸಿಕ್ಕಿರ್ತಕ್ಕಂಥದ್ದು, ಸಂಜೆ ವೇಳೆ ಕೂಡ ಯಾರಿಗೂ ಕೂಡ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಮನವೊಲಿಸಬೇಕಾಗಿರ್ತಕ್ಕಂಥದ್ದು ಮತ್ತು ಅವರನ್ನ 2028ರ ಚುನಾವಣಾ ದೃಷ್ಟಿಯಿಂದ ಅವರನ್ನ ಪಕ್ಷದಲ್ಲಿ ಶಾಂತವಾಗಿರಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದು ರೀತಿಯಲ್ಲಿ ಅವರು ರೆಬಲ್ ಆಗಿದ್ದೇ ಆದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಹೊರತು. ಇವತ್ತು ರಾಜಣ್ಣ ಅವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರ ನಡೆ ಆಧಾರದ ಮೇಲೆ 2028ರ ಚುನಾವಣೆ ನಿರ್ಧಾರ ಆಗುತ್ತೆ ಅನ್ನುವಂತ ಮಾತನ್ನ. ಹಾಗಾಗಿ ಅಂತ ಅನಿವಾರ್ಯತೆ ಇರೋದ್ರಿಂದ ಇರ್ತಕ್ಕಂಥ ಒಂದು ಸ್ಥಾನವನ್ನ ಅವರ ಆಪ್ತರಾಗಿರ್ತಕ್ಕಂಥ ಉಮಾಶ್ರೀ ಅವರಿಗೆ ಕೊಡ್ತಾರ ಅನ್ನೋಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಚರ್ಚೆಯಲ್ಲಿರ್ತಕ್ಕಂಥದ್ದು. ಒಂದು ವೇಳೆ ಉಮಾಶ್ರೀ ಅವರನ್ನ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನೆ ಹಾಕಿದ್ದೇ ಆದಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು ಕೆರಳಿ ಕಂಡ ಹಾಕ್ತಾರೆ. ಈ ಕಡೆ ಉಮಾಶ್ರೀ ಅವರಿಗೆ ಕೊಟ್ಟಿದ್ದ ಆದಲ್ಲಿ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಸೇರಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಸಮಾಧಾನ ಆಗ್ತಾರೆ. ಇನ್ನು ಉಳಿದಂತೆ ಹೊಸ ಶಾಸಕರು ಕೂಡ ಆಕಾಂಕ್ಷೆನ ಇಟ್ಕೊಂಡು ಕೂತಿದ್ರು. ನೀವು ಹೇಳಿದಾಗ ನಯನಾ ಮೋಟಮ್ಮ ಇರಬಹುದು, ಆರತಿ ಕೃಷ್ಣ ಇರಬಹುದು, ಇವರೆಲ್ಲರೂ ಕೂಡ ಆಕಾಂಕ್ಷೆ ಇಟ್ಕೊಂಡು ಕೂತಿದ್ರು. ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಒಬ್ಬರಿಗೆ ಕೊಟ್ಟರು ಇನ್ನೊಬ್ಬರಿಗೆ ಅಸಮಾಧಾನ ಆಗೋದಂತ ಖಂಡಿತ. ಆದ್ರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸುವಂತಹ ಒಂದು ಗುರಿನ ಇಟ್ಟುಕೊಂಡು ಈ ಒಂದು ಸ್ಥಾನವನ್ನು ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಮಹಿಳಾ ಕೋಟಾದಡಿ ಬಹುತೇಕವಾಗಿ
ಉಮಾಶ್ರೀ ಅವರ ಹೆಸರನ್ನ ಫೈನಲ್ ಮಾಡುತ್ತೆ ಅನ್ನುವಂತ ಅಭಿಪ್ರಾಯಗಳು ಕೂಡ ಹೈಕಮಾಂಡ್ ಮೂಲಗಳಿಂದ ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ 12 ದಿನಗಳಲ್ಲಿ ಈ ಒಂದು ಹೆಸರನ್ನ ಅಂತಿಮವಾಗಿ ಈ ಒಂದು ಸಚಿವ ಸ್ಥಾನಕ್ಕೆ ಘೋಷಣೆ ಮಾಡಲಾಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಗೊತ್ತಾಗ್ತಾ ಇದಾವೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.